ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕಬ್ಬಿಗೆ ಸರ್ಕಾರ ನಿಗದಿಪಡಿಸಿದಂತಹ ದರ 3,165 ರೂಪಾಯಿಗಳನ್ನು ನೀಡಲು ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಅಂದ್ರೆ 3,300 ರೂಪಾಯಿ ಕೊಡಲು ಸರ್ಕಾರ ಒಪ್ಪಿಗೆ ಕೊಟ್ಟಿರುವಂತಹದ್ದು. ಎಲ್ಲ ಕಳೆದು ರೈತರ ಕೈಗೆ 3,165 ರೂಪಾಯಿ ನೀಡಲು ಒಪ್ಪಿಗೆ ಸೂಚಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸಂಭ್ರಮಾಚರಣೆಯನ್ನು ನಡೆಸಲಾಗಿದೆ. ಈ ಕುರಿತು ಮಾತನಾಡಿದಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಎಸ್ ಜಮಾದಾರ್ ಅವರು ಕಬ್ಬಿನ ಇಳುವರಿ ದರವನ್ನ ಸರ್ಕಾರಿ ಆದೇಶದಂತೆ ನೀಡಲು ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಆರಂಭಿಸಿದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ಆರಂಭದಲ್ಲಿ ನಿರಾಕರಿಸಿದವು. ಕಾರ್ಖಾನೆಗಳು 2,800 ರೂಪಾಯಿ ದರ ನೀಡಲು ಮುಂದಾಗಿದ್ದವು. ಆದರೆ ರೈತರು ಅದನ್ನು ಒಪ್ಪದೇ ಇದ್ದಾಗ ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ನೇತೃತ್ವದಲ್ಲಿ ಸ್ವಾಭಿಮಾನಿ ಕಬ್ಬು ಹೋರಾಟಗಾರರನ್ನ ಸುಮಾರು 6 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಲಾಯಿತು. ಸ್ವಾಭಿಮಾನಿ ಕಬ್ಬು ಹೋರಾಟಗಾರರು ಸುಮಾರು 6 ದಿನಗಳ ಕಾಲ ಧರಣಿಯನ್ನ ಮಾಡಿದ್ರು. ಇವತ್ತು ಈ ಧರಣಿಗೆ ಉತ್ತರ ಸಿಕ್ಕಿದೆ. ರೈತರ ಹೋರಾಟಕ್ಕೆ ಮಣಿದು ಜಿಲ್ಲೆಯ ಸಿದ್ದಶ್ರೀ ಕಾರ್ಖಾನೆ ಮತ್ತು ಸಿಪಿಆರ್ ಕಾರ್ಖಾನೆಗಳು ಕಬ್ಬಿಗೆ 3,165 ರೂಪಾಯಿ ದರ ನೀಡಲು ಒಪ್ಪಿಗೆ ಸೂಚಿಸಿದವೆ. ಆದರೆ ರೇಣುಕಾ ಶುಗರ್ ಕಾರ್ಖಾನೆ ಮತ್ತು ಹೋಗಾರ್ ಶುಗರ್ ಕಾರ್ಖಾನೆಗಳು ಇನ್ನೂ ಈ ದರವನ್ನು ಒಪ್ಪಿಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ 2 ಕಾರ್ಖಾನೆಗಳಿಗೆ 5 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆಯಂತೆ. ಕೆಪಿಆರ್ ಕಾರ್ಖಾನೆ ನೀಡಿದ್ದ ದರದಲ್ಲಿ ಅಥವಾ ಆ ದರವನ್ನ ಒಪ್ಪಿಗೆ ಸೂಚಿಸದೇ ಇದ್ರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಲಾಗುವುದು ಅಂತ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ರೈತರ ಹೋರಾಟಕ್ಕೆ ಜಯ ಸಿಕ್ಕ ಹಿನ್ನೆಲೆಯಲ್ಲಿ ಹೋರಾಟವನ್ನ ಹಿಂಪಡೆಯಲಾಗಿದೆ. ವಿಜಯೋತ್ಸವದ ಅಂಗವಾಗಿ ರೈತರ ಸಂಭ್ರಮಾಚರಣೆಯನ್ನು ನಡೆಸಿದ್ರು. ಈ ವೇಳೆ ಮಾತನಾಡಿದಂತಹ ರೈತ ಮುಖಂಡರು ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಈ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಸೇರಿದಂತೆ ಜಿಲ್ಲೆಯ ಸಾವಿರಾರು ರೈತರು ಭಾಗವಹಿಸಿದ್ದರು. ಸುಮಾರು 3,000ಕ್ಕೂ ಹೆಚ್ಚು ರೈತರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಭೆಗಳು ಮಾಡಾಗಿಲ್ಲ ಅಂತೇಳಿ ಸಾಬ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ನಡೀತಾ ಇದೆ. ಬಂಧುಗಳೇ, ತಾಲೂಕಿನ ರೈತರು ಈ ಸ್ವಾಭಿಮಾನಿ ರೈತ ಸಂಘಟನೆಗೆ ಬಂದಿದ್ದಕ್ಕೆ ತಮ್ಮ ಎಲ್ಲ ದನ ಕರ ಎಲ್ಲ ಬಿಟ್ಟು ಇವತ್ತು ನಮ್ಮ ಇದು ಹೋರಾಟ, ಇದು ನಮ್ಮದೇ ಹೋರಾಟ ಇದೆ. ಇಷ್ಟು ದಿವಸ ನಾವು ರಾಜಕಾರಣಿಗೆ ದುಡ್ಡಿಗಾಗಿ ಸರಾಯಿಗಾಗಿ ರಾಜಕಾರಣಿಗಳ ಜೊತೆ ಬಂದು ರಾಜಕೀಯ ಪ್ರಚಾರಕ್ಕಾಗಿ ಬಂದಿದ್ದೀವಿ. ಇಳುವರಿ ಮಾಡಕ್ಕೆ ಕೊಟ್ಟವರು ಯಾರು? ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇವರು ಇಳುವರಿ ಮಾಡಕ್ ಕೊಟ್ಟಿದ್ದಾರೆ. ಇಳುವರಿ ರೈತರ ಸಮ್ಮುಖದಲ್ಲಿ ಇಳುವರಿ ತನಿಖೆ ಆಗ್ಬೇಕಂತೇಳಿ ಯಾವ ರಾಜಕಾರಣಿ ಇಲ್ಲಿವರೆಗೂ ಒಂದು ಸಲ ಬಿಜೆಪಿ ಅವರು ಇದ್ರು, ಈ ಬಾರಿ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಯಾರು ಕೂಡ ರೈತರ ಕಣ್ಣು ವರ್ಷುವಂತ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಇವಾಗ ಒಂದು ಶಾಸಕರು ನೋಡ್ಬೋದು. ಈಗಾಗಲೇ ನಮ್ಮ ಗುಣಾರಿಕಾಗ್ ಅವರು ಮಾತಾಡಿದ್ರು. ಪ್ರತಿಯೊಂದು ವಿಷಯಕ್ಕೆ